ಇನ್ನೊಂದು ಈಗ ಈಗ ಡಾಕ್ಯುಮೆಂಟ್ಸ್ ಅಲ್ಲಿ ಚೇಂಜ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ನಮ್ಗಷ್ಟೇ ಚೇಂಜ್ ಮಾಡ್ಕೊಂಡಿದೀವಿ ಅಂತ ನಮ್ಗೆ ಖಾತ್ರಿ ಇರುತ್ತೆ. ಹೆಸರು ಚೇಂಜು ಚಾಂಟಿಂಗ್ ಮಾಡ್ತೀವಿ. ಈಗ ಇತರರು ಕರೆಯೋದು ಅದೇ ಹೆಸರಿಂದ ಕರೀತಾರೆ. ಆದ್ರೆ ಮ್ಯಾಕ್ಸಿಮಮ್ ನೀವು ಕಾರು ಬೈಕ್ ಇದ್ರೆ ಸ್ಟಿಕ್ಕರ್ ಹಚ್ಕೋಬಹುದು, ಅಥವಾ ನೀವು ಚಾಂಟಿಂಗ್ ಮಾಡುವ ಅದು ಅವರ ಫೋನನ್ನು. ಈಗ ನಿಮ್ಮ ಒಬ್ಬರು ಹಸ್ಬೆಂಡ್ ಇದ್ದಾರೆ, ಹೆಂಡತಿ ಹೆಸರನ್ನ ಆ ಹೊಸ ಹೆಸರಲ್ಲಿ ಸೇವ್ ಮಾಡ್ಕೋಬೇಕು. ಆಮೇಲೆ ವಾಟ್ಸಪ್ ಇದರಲ್ಲಿ DP ಅಲ್ಲಿ ಅದನ್ನು ಹಾಕಬೇಕು ಅಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಯೂಸ್ ಮಾಡಿದ್ರೆ ಅಷ್ಟು ಒಳ್ಳೇದಾಗುತ್ತೆ. ಇವಾಗ ನಮ್ಮಲ್ಲಿ ಬಂದವರಲ್ಲಿ ಸಾಧಾರಣ 90%, 99% ಸಕ್ಸಸ್ ಆಗಿದ್ದಾರೆ. ಎಲ್ಲ 1-2% ಅಂದರೆ ಅವರು ಕೆಲವರು ಹೆಸರು ತಗೊಂಡು ಹೋಗುದು ಮಾಡಿರೋದಿಲ್ಲ, ಅಥವಾ ನಿಕ್ನೇಮ್ ಕರಿತಿರೋ ಬೇರೆ ಯಾವ್ದಾದ್ರು ಚಿನ್ನು ಮುನ್ನು ಅಂತ, ಆ ಥರ ಕೇಸಲ್ಲಿ ಸ್ವಲ್ಪ ಫೇಲ್ ಆಗಿಬಿಟ್ರೆ. ಇದ್ರಲ್ಲಿ ನಮ್ಮಲ್ಲಿ ಎಲ್ಲರೂ ಫೋನ್ ಮಾಡಿ ಸರ್ 3 ತಿಂಗಳಲ್ಲೇ ಅದನ್ನ ಕೇಳೋಣ ಅನ್ಕೊಂಡೆ. ಎಷ್ಟು ದಿವಸದಲ್ಲಿ ನಮಗೆ ಚೇಂಜಸ್ ಗೊತ್ತಾಗ ಸ್ಟಾರ್ಟ್ ಆಗುತ್ತೆ? ಸಾಧಾರಣ 40 ವರ್ಷದವರೆಗಿದ್ದಾರೆ 3 ತಿಂಗಳು ಸಾಕು. 40 ವರ್ಷ ಮೇಲೆ ಆದರೆ ಸ್ವಲ್ಪ ಜಾಸ್ತಿ. ಈಗ ಟಾಕಿಯಲ್ಲಿ ನೀರು ತುಂಬಿ ಪಾಚಿ ಹಿಡಿಯುತ್ತೆ. ಹೊಸ ಪಾಚಿ ಹಿಡಿಯೋ 1 ವಾರದ ಟಾಕಿ ಆದರೆ ಕೂಡಲೇ ಹೋಗುತ್ತೆ. 1 ವರ್ಷ ತೊಳೆದಿದ್ರೆ ಏನಾಗುತ್ತೆ, ಪಾಚಿ ಜಾಸ್ತಿ ಹಿಡಿದಿರುತ್ತೆ. ಇಟ್ ಟೇಕ್ಸ್ ಟೈಮ್. ಆ ಪಾಚಿ ಅಂತ ತೆಗಿಬೇಕಾದ್ರೆ ಟೈಮ್ ತಗೋತದೆ. ಇದು ಪ್ರತಿ ತಿಂಗಳ ಕ್ಲೀನ್ ಮಾಡಿದರೆ ಟಾಕಿ ಕ್ಲೀನ್ ಆಗಿರುತ್ತೆ. ಅದೇ ಥರ ಸಣ್ಣ ವಯಸ್ಸಿನವ್ರಿಗೆ ಏನು ಪ್ರಾಬ್ಲಮ್ ಭಾಳ ಆಗಲ್ಲ, ದೊಡ್ಡವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ಇದೆಲ್ಲ 18 ವರ್ಷ ದಾಟಿದ ಮೇಲೆ ಎಫೆಕ್ಟ್ ಜಾಸ್ತಿ. ಈ ಮೈನಸ್ ಸೆಟ್ರ್ ಹೆಣ್ಮಕ್ಳು ಗಂಡು ಮಕ್ಕಳು ಕಲಿಕ್ಕೆ ಹುಷಾರಿರ್ತಾರೆ, ರ್ಯಾಂಕ್ ಸ್ಟೂಡೆಂಟ್ ಇರ್ತಾರೆ. ದಾಂಪತ್ಯ ಜೀವನ ಯಾರು ಇನ್ನೊಬ್ಬ ಬಂದ ಜೀವನದಲ್ಲಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇನ್ನೊಂದು ವಿಷಯ, ಮದುವೆ ಆಗಬೇಕಂತಿಲ್ಲ ಇದರಲ್ಲಿ. ಒಂದು ಹುಡುಗ ಹುಡುಗಿ ದೈವಿಕ ಸಂಪರ್ಕ ಆದರೂ ರಾಂಗ್ ಲೆಟರ್ ಇದ್ದು ಅದು ಹೊಡೆಯುತ್ತೆ. ಆಗ್ಬೇಕಂತೇನಿಲ್ಲ. ನೋಡಿ ನೀವೇ ಜಯಂತಿದ್ಲು, ಬಿಲ್ಡಿಂಗ್ ಮೇಲೆ ಕೆಳಬಿದ್ಲು. ನಿವೇದಿತ ಅಂತಿದ್ರು ಇನ್ನೊಬ್ರು, ಅವರು ಬರುವಾಗ ಆಕ್ಸಿಡೆಂಟ್ ಆಯಿತು ಹಾವೇರಿ ಹತ್ರ. ಆಮೇಲೆ ನಿಖಿತಾ ಅಂತ ಇದ್ರು, ನಿಖಿತಾ ಸಿಂಗ್ ಅಂತ, ನಮ್ಮ ಕನ್ನಡದ ಸ್ಟಾರ್ ನಟರ ಒಟ್ಟಿಗಿದ್ದು. ಅಲ್ಲಿಂದ ಸ್ಟಾರ್ಟ್ ಆಗಿ ಜರ್ನಿ. ಯಾಕಂದರೆ ಅವ್ರು ಮದುವೆ ಆಗಿಲ್ಲ ಅವರು, ಆದರೆ ಆ ಹೆಸರು ಬಂದ ಕೂಡಲೇ ಆಟೋಮೆಟಿಕ್ಕಾಗಿ ಅದು ವೈಬ್ರೇಷನ್ ಮೈನಸ್ ತಗೊಳ್ತದೆ. ಈಗ ಇಷ್ಟು ವರ್ಷಗಳ ಕಾಲ ಒಂದು ಹೆಸರಿಂದ ಕರ್ಕೊಂಡಿರ್ತಾರೆ ಅಂದರೆ ಸ್ವತಃ ವ್ಯಕ್ತಿ ಕೂಡ ಚೇಂಜಸ್ನ ಹೆಂಗೆ ಅಡಾಪ್ಟ್ ಮಾಡ್ಕೋಬೇಕು, ಅದು ಅಷ್ಟು ಸುಲಭ ಅಲ್ಲ ಅಲ್ವಾ ಅಂತ. ಹೇಗೆ ಅದಕ್ಕೇನಾದರೂ ಸಜೆಷನ್ಸ್ ಕೊಡ್ತೀರಾ? ಅಂದರೆ ಯಾವ ಅರ್ಥದಲ್ಲಿ ಹೇಳ್ತಾರೆ? ಈಗ ಒಂದು ಯಾವುದೊಂದು ಹೆಸರಿಂದ ಅವ್ರು ಚೇಂಜಸ್ ಮಾಡ್ಕೊಂಡ್ರು ಕೂಡ ಅವ್ರಿಗೆ ಅದು ಡೈಜೆಸ್ಟ್ ಆಗ್ತಿರೋದಿಲ್ಲ. ಈಗ ಅವರು ಅದನ್ನ ಫಾಲೋ ಮಾಡ್ತಾ ಹೋಗ್ಬೇಕು ಅನ್ನೋದಾದ್ರೆ ಹೇಗೆ ಅಂತ? ಯಾಕಂದರೆ ದಿಸ್ ಈಸ್ ದ ಮ್ಯಾಟ್ರ್ ಆಫ್ 3 months, 3 ತಿಂಗಳಷ್ಟೇ. ಅವ್ರೇನು ವರ್ಷಗಟ್ಟಲೆ ಮಾಡ್ಬೇಕಂತ ಏನಿಲ್ಲ. ಅವರಿಗೆ ಗೊತ್ತಾಗತ್ತೆ ಅದು. ನಾನಂತೂ 100% ಕೊಡ್ತೀನಿ. ನಮ್ಮಲ್ಲಿ ಮಾಡ್ಕೊಂಡ್ರಲ್ಲ. ಈಗ ನೋಡಿ, ನಮ್ಮಲ್ಲಿ ಮಹೇಶ್ ತೆಂಗಿನಕಾಯಿ ಅಂತ MLA ಇದ್ದಾರೆ. ಹೇಳ್ತೀನಿ, ಅವ್ರ ಹೆಸರು ಹೇಳ್ತೇನೆ. ನನ್ನ ಗೆಳೆಯರು ಕೂಡ ಅವರು ಜಗದೀಶ್ ಶೆಟ್ಟರ್ ಪವರ್ಫುಲ್ ನಿಂತರು. ಫಸ್ಟ್ ರೌಂಡಲ್ಲಿ ಟಿಕೆಟ್ ಬಂದಿಲ್ಲ, ಸೆಕೆಂಡ್ ರೌಂಡ್ ಟಿಕೆಟ್, ಥರ್ಡ್ ರೌಂಡಿಗೆ ಒಬ್ಬರು ಸಜೆಷನ್ ಮಾಡಿ ನನ್ನ ಹತ್ರ ಬಂದರು. ಅವರಿಗೆ ನಾನು ಅವರ ತಂದೆ ತಾಯಿ ಹೆಸರು ಪ್ರಕಾರ AR ಮಹೇಶ್ ತೆಂಗಿನಕಾಯಿ ಅಂತ ಮಾಡಿಕೊಟ್ಟೆ. ನಾನು ಕೇಳಿದೆ, ಒಂದು 30,000 20,000 ಓಟಲ್ಲಿ ಗೆಲ್ತೀರಿ ಸರ್ ನೀವು ಅಂತ ಹೇಳಿದೆ. ಮಹೇಶ್ದಲ್ಲಿ. ಆದರೆ ಅವ್ರ ಹೆಂಡತಿ ಹೆಸರಲ್ಲಿ ಜೆ ಇದೆ, ರಾಜೇಶ್ವರಿ ಏನೋ ಇದೆ, ಕರೆಕ್ಟ್ ನೆನಪಿಲ್ಲ ನನಗೆ. ಜೆ ಇದೆ, ರಾಜಕಾರಣದ ಪವರ್ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.